ದೀಪಾವಳಿ ಹಬ್ಬಕ್ಕೆ ನನಗ್ ಮಾತ್ರ ಪಟಾಕಿನ ಕೊಡ್ಸಿಲ್ಲ ನಮ್ಮ ಅಪ್ಪಯ್ಯ. ನೋಡಿ ವೀಕ್ಷಕರೇ, ನಮ್ಮೂರಾಗೆ ನನ್ನ ಫ್ರೆಂಡ್ಗಳೆಲ್ಲನ ಪಟಾಕಿ ಹೊಡಿತಾ ಇದ್ದಾರೆ. ನಾನ್ ಮಾತ್ರನ ಸುಮ್ಮನೆ ನಿಂತ್ಕೊಂಡು ನೋಡ್ಬೇಕು ಅವರು ಪಟಾಕಿ ಹೊಡಿಯೋದ. ನಮ್ಮ ಅಪ್ಪಯ್ಯ ನನಗ್ ಮಾತ್ರ ಪಟಾಕಿ ಕೊಡ್ಸೇ ಇಲ್ಲ. ನನ್ಗಂತೂ ಅಳು ಬರ್ತೈತೆ. ನಾನಿವಾಗ ನಮ್ಮ ಅಪ್ಪ ಇಂತ ದುಡ್ಡು ಇಸ್ಕೊಂಡು ಹೋಗಿ ಪಟಾಕಿ ಹೊಡಿತೀನಿ ನಾನು. ಬಾ ಇಲ್ಲಿ. ಏನ್ಲ ಹುಡ್ಗ ಹಂಗರಿಸ್ಕೊಂತಾ ಇದ್ಯಾ? ಏನಾತೋ? ಹೋಗಲ್ಲ ಅಲ್ಲಿ ಎಮ್ಮೆ ಕಟ್ಟಾಕಿದ್ನಲ್ಲ ಅದನ್ನ ನೆಳ್ಳ ಕಟ್ಟಾಕಿ ಒಂದಿಟ ನೀರಿಕ್ಕಿ ಹುಲ್ಲಾಕ್ ಬರಕ್ ಹೋಗಿ. ಇವ ಅಪ್ಪ ಯಾವಾಗ್ಲೂ ಇದೇನೆ. ಹಬ್ಬದ ದಿವಸನು ಸುಮ್ನಿರಲ್ಲ. ಯಾತನ ಒಂದ್ ಬದುಕಿ ಹೇಳ್ತಲೇ ಇರುತ್ತೆ. ನಾನ್ ಪಟಾಕಿ ಹೊಡಿಯಕ್ ದುಡ್ಡು ಇಸ್ಕೊಂಬಕಂತ ಬಂದ್ರೆ ಎಮ್ಮೆ ಕಟ್ಟಾಕ್ ಬರೋಗು ಅಂಬುತ್ತೆ. ಏನ್ಲ ಹುಡ್ಗ ಹಂಗ ಒಣಕ್ಯಂತಾ ಇದ್ಯಾ? ಹೋಗಲ್ಲ ಎಮ್ಮೆ ಕಟ್ಟಾಕ್ ಬರೋಗು. ಹೋಗಪ್ಪ, ಅವ ಎಮ್ಮೆ ಗುದ್ದಕ್ ಬರುತ್ತೆ, ನೀನೇ ಹೋಗು. ಅಲ್ಲಿ ಹಳ್ಳಿ ಕಟ್ಟೆತಾಗೆ ನಮ್ಮೂರ್ ಹುಡುಗರೆಲ್ಲನ ಪಟಾಕಿ ಹೊಡಿತಾ ಇದ್ದಾರೆ. ನಾನು ಪಟಾಕಿ ಹೊಡಿಬೇಕು. ಕೊಡಪ್ಪ ದುಡ್ಡಿಗೆ ಪಟಾಕಿ ತಕೊಂಬಂದು ನಾನು ಪಟಾಕಿ ಹಚ್ತೀನಿ. ಆಹಾ, ಎಮ್ಮೆ ಕಟ್ಟಾಕ್ ಬಾರ್ಲಾ ಅಂದ್ರೆ ಗುದ್ದುತ್ತೆ ಅದು ಇದು ಅಂತ ನಾನು ನೆಪ ಹೇಳ್ತಾನೆ. ಪಟಾಕಿ ಹೊಡಿಯಕ್ ಮಾತ್ರ ದುಡ್ಡು ಬೇಕಂತೆ. ಹೋಗ ಸುಮ್ಮನ, ಪಟಾಕಿನೂ ಬೇಡ ಯಾತು ಬೇಡ. ಕಣ್ಗಿಣಿಗೆ ಆಮೇಲೆ ಏನಾನ ನೋವು ಮಾಡ್ಕೊಂಡಿ ಪಟಾಕಿ ಹೊಡೆಯಕ್ ಹೋಗಿ. ನಾನೇನು ನೋವು ಮಾಡ್ಕೊಂಬಲ್ಲ ಕಣಪ್ಪ. ಅಲ್ಲಿ ರಂಗ, ಸಿದ್ಧ, ಭೂತ ಅವರೆಲ್ಲನ ಪಟಾಕಿ ಹೊಡಿತಾ ಇದಾರೆ ಕಣಪ್ಪ. ನಾನು ಹೊಡಿತೀನಿ, ಕೊಡಪ್ಪ ದುಡ್ಡ. ಅಲ್ಲ ಬಿಸ್ಲಾಲೇನೆ ನೆತ್ತಿ ಬಂದೈತೆ. ಆ ಎಮ್ಮೆ ಬಿಸ್ಲಾಗೈತೆ ಅಂತ ನಾನಿದ್ರೆ ಇವನಿಗೆ ಪಟಾಕಿ ಹೊಡೆಯಕ್ ದುಡ್ಡು ಬೇಕಂತೆ. ಸುಮ್ಮನೆ ಹೋಗ್ತಿಲ್ವಾ? ನಾವೇನ್ ಯಾವಾಗ್ಲೂ ಹೊಡಿತೀವಿ ನಮ್ಮಂಗ ಆಡ್ಬೇಕಿವ ಅಪ್ಪ ಇದೆ ಪಟಾಕಿನ. ಹಬ್ಬದಾಗ ಒಂದ್ ದಿವಸ ಹೊಡಿತೀವಿ, ಒಂದ್ ದಿವಸ 2 ದಿವಸ. ಅದಕ್ಕೆ ನಂಗೇನೆ ಬಾಯಿ ಮಾಡ್ತೈತ್ ನಮ್ಮ ಅಪ್ಪ. ಹೆಂಗೇನೆ ನಮ್ಮ ಅಜ್ಜಿ ಐತೇನ, ನಮ್ಮ ಅಜ್ಜಿ ತಾಗೆ ಇಸ್ಕೊಂಡ್ ಹೋಗ್ತೀನಿ ದುಡ್ಡ ಸುಮ್ಮನ. ಅಜ್ಜಿ ಏನ್ ಮಾಡ್ತಾ ಇದ್ಯ ಅಜ್ಜಿ? ಒಳಗಿಲ್ಲ ಕಣ್ಲ ಪಾಪ, ನಾನು ಹೊರಗಿದ್ದೀನಿ. ಯಾಕಲ್ಲ ಅಜ್ಜಿ? ಅವಾಗ್ಲೇ ಇನ್ನು ಒಳಗಿದ್ದೆ ತಾನೇ, ಇವಾಗ ಹೊರಗಿಂದ ಬರ್ತಾ ಇದ್ಯಾ? ಎಲ್ಲಿಗೆ ಹೋಗಿದ್ದ ಅಜ್ಜಿ? ನೀನು ನಿಮ್ಮ ಅಪ್ಪ ಇಂತ ಅದ್ಯಾತ ಕೇಳ್ತಿದ್ದಲ್ಲಪ್ಪ ಪಟಾಕಿ ಹೊಡಿಯಕ್ ದುಡ್ಡು ಬೇಕು ಅಂತನ. ಆವಾಗ್ಲೇ ನಾನು ಹೋದೆ. ಇವ್ರು ರಂಗಮ್ಮರ್ ಅಂತಕ್ ಹೋಗಿದ್ದೆ. ನೆನ್ನೆ ಸಹ ಕಡ್ಲೆ ಗಿಡ ಕೀಳಕ್ ಹೋಗಿದ್ನಲ್ಲ, ಅದನ್ನ ದುಡ್ಡು ಇಸ್ಕೊಂಬರಕ್ ಹೋಗಿದ್ದೆ. ಯಾಕಲ್ಲ ಹುಡ್ಗ? ಒಳ್ಳೆ ಟೈಮು. ಹೆಂಗ ನಮ್ಮ ಅಜ್ಜಿ ಕೈಗೆ ಇವಾಗ ದುಡ್ಡು ಇದಾವೆ, ಇದೇ ಚಾನ್ಸು. ಒಂದ್ 50 ರೂಪಾಯಿ ಇಸ್ಕೊಂಡು ಹೋಗಿ ಪಟಾಕಿ ಹೊಡಿತೀನಿ. ಫಸ್ಟ್ 100 ರೂಪಾಯಿ ಕೇಳೋಣ. 100 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಆದ್ರೂ ಕೊಡುತ್ತೆ. 50 ರೂಪಾಯಿ ಕೇಳಿದ್ರೆ ಆಮೇಲೆ 10 ರೂಪಾಯಿ ಕೊಡುತ್ತೆ ನಮ್ಮ ಅಜ್ಜಿ. 100 ರೂಪಾಯಿ ಕೇಳ್ತೀನಿ. ಅಜ್ಜಿ ನಮ್ಮೂರಾಗೆ ಹುಡುಗರೆಲ್ಲ ಪಟಾಕಿ ಹೊಡಿತಾ ಇದಾರೆ ಕಣಜ್ಜಿ ಹಬ್ಬಕ್ಕೆ. ನಾನು ಪಟಾಕಿ ಹೊಡಿತೀನಿ ಕಣಜ್ಜಿ, ದುಡ್ಡು ಕೊಡಜ್ಜಿ 100 ರೂಪಾಯಿನ. ಏನು ಪಟಾಕಿ ಹೊಡಿಯಕ್ಕೆ 100 ರೂಪಾಯಿ ಬೇಕೆ ನಿನ್ಗೆ? ಲೈ ಹುಡುಗ, 100 ರೂಪಾಯಿ ಯಾಕಲ್ಲ? 100 ರೂಪಾಯಿ ತಗೊಂಡು ಅದು ಯೋಸ್ ಪಟಾಕಿ ಹಚ್ತೀಯೋ? 100 ರೂಪಾಯಿಗಾದ್ರೇನೆ ಸಾನೆ ಕಣಜ್ಜಿ ಬರೋದು. ಕೃಷ್ಣನ್ ಚಕ್ರ, ಲಕ್ಷ್ಮಿ ಪಟಾಕಿ, ಆಟಂ ಬಾಂಬು, ಆಮೇಲೆ ಸುರ್ಸುರ್ ಬತ್ತಿ, ಹೂವಿನ ಕೊಂಡ ಎಲ್ಲ ಬತ್ತಾವ್ ಕಣಜ್ಜಿ. 100 ರೂಪಾಯಿಗಾದ್ರೆ ಕೊಡಜ್ಜಿ. ಏ ಪಾಪ, ಆಟಂ ಬಾಂಬು ಅಂತವಿಂತ ಹೊಚ್ಚಕ್ ಹೋಗ್ಬೇಡ, ಜಾಸ್ತಿ ಡಮ್ ಅಂಬವ. ಯಾವನ ಇವು ಕಲ್ಲ ಕುಟ್ಟವ, ಆಮೇಲೆ ಇವು ಕೃಷ್ಣನ್ ಚಕ್ರ ಅಂತ ಮಾತ್ರ ಹೊಡಿ ನೀನು. ಆಮೇಲೆ ನಿನಗೆ ಗೊತ್ತಾಗಲ್ಲ ಮಾಡಲ್ಲ. ಆಮೇಲೆ ಕಣ್ಗಿಣಿಗೆ ಯಾತನ ಊನ ಮಾಡ್ಕೊಂಡು ಹೋಗಿಯ. ಆತು ಕಣಜ್ಜಿ, ನಾನು ದೊಡ್ಡವೆಲ್ಲ ಹಚ್ಚಕ್ ಹೋಗಲ್ಲ. ಆಟಂ ಬಾಂಬು ಆಮೇಲೆ ದೊಡ್ಡ ಲಕ್ಷ್ಮಿ ಪಟಾಕಿ ಅವನ್ನೆಲ್ಲನ ತಾಕಮಲ್ಲ ಕಣಜ್ಜಿ. ಬರೀ ಕೃಷ್ಣನ್ ಚಕ್ರ, ಮಾತಾಪಿನ್ ಕಡ್ಡಿ, ಆಮೇಲೆ ಹೂವಿನ ಕೊಂಡ ಇಂತ ಮಾತ್ರ ತಾಂತೀನಿ ಕಣಜ್ಜಿ. ಸುರ್ಸುರ್ ಬತ್ತಿ ಅಂತ ಮಾತ್ರ ಹಚ್ತೀನಿ ನಾನು. ಕೊಡಜ್ಜಿ ದುಡ್ಡ. ಇವಾಗ ಅಲ್ಲೆಲ್ಲ ಊರಾಗೆ ಹುಡುಗರೆಲ್ಲ ಹೊಡಿತಾ ಇದಾರೆ, ನಾನು ಹೊಡಿತೀನಿ ತಕೊಂಡೋಗಿ. ನಿಮ್ಮ ಅಪ್ಪ ಏನಂದ, ಕೊಡ್ಲಿಲ್ವಾ ದುಡ್ಡ? ಇಲ್ಲ ಕಣಜ್ಜಿ, ಅವ ಅಪ್ಪಯ್ಯ ಕೊಡ್ಲೇ ಇಲ್ಲ. 10 ರೂಪಾಯಿನೂ ಕೊಡ್ಲಿಲ್ಲ. ಅದೇ ಹೋತು. ನೋಡಪ್ಪ, ನಾನು 100 ರೂಪಾಯಿ ಕೊಡಕ್ಕಾಗಲ್ಲ, ಒಂದ 50 ರೂಪಾಯಿ ಕೊಡ್ತೀನಿ ಅಷ್ಟೇನೆ. 50 ರೂಪಾಯಿ ತಕೊಂಡೋಗಿ ಅದಕ್ಕೆ ಯೋಸ್ ಬತ್ತವ, ಅಷ್ಟು ತಕೊಂಬಂದು ಹೊಡಿ ಅಷ್ಟೇ. ಸರಿ ಆತು ಕೊಡಜ್ಜಿ, 50 ರೂಪಾಯಿನೇ ಆಗ್ಲಿ ಹೇಳು. ಇರು, ಆ ಸಾಸಿವೆ ಡಬ್ದಾಗೆ 50 ರೂಪಾಯಿ ಐತೆ, ತಂದು ಕೊಡ್ತೀನಿ, ಇಲ್ಲೇ ಇರು. ನೋಡುದ್ರಾ ಫ್ರೆಂಡ್ಸ್, ನಾನು ಹೇಳಿಲ್ವಾ, ನಾನೇನ 50 ರೂಪಾಯಿ ಕೇಳಿದ್ರೆ 10 ರೂಪಾಯಿ 20 ರೂಪಾಯಿನ ಕೊಟ್ಟು ಕಳ್ಸೋದು ನಮ್ಮ ಅಜ್ಜಿ. ಅದಕ್ಕೆ 100 ರೂಪಾಯಿ ಕೇಳಿದ್ಕೆ 50 ರೂಪಾಯಿ ಕೊಡ್ತಾ ಐತೆ. ಹೆಂಗೆ ನನ್ನ ಐಡಿಯಾ? ಏ ಮಂಜ, ಐ ಅತ್ತೆ ಯಾವಾಗ ಬಂದತ್ತೆ? ಇದೇ ತಾನೇ ಬರ್ತಾ ಇದೀನಿ ಕಣೋ. ಎಲ್ಗೋಗೈತ ನಿಮ್ಮ ಅಜ್ಜಿ? ಕಾಣಿಸ್ತಿಲ್ಲ.
ಅಜ್ಜಿ ನನಗ್ ಪಟಾಕಿ ಹೊಡೆಯಕ್ಕೆ ದುಡ್ಡು ತಂದು ಕೊಡ್ತೀನಿ ಅಂತ ಒಳಕ್ ಹೋತು. ಕರಿತೀನಿ ಇರತ್ತೆ. ಅಜ್ಜಿ ಅಜ್ಜಿ ಯಾರ್ ಬಂದಿದಾರ ನೋಡ್ಬಾ ಇಲ್ಲಿ ಹೊರಕ್ ಬಂದು. ಯಾರ್ಲ ಪಾಪ ಬಂದಿರೋದು? ಅಜ್ಜಿ ಅತ್ತೇನು ಮತ್ತೆ ಪಿಂಕಿ ಬಂದಿದ್ದಾರೆ ಕಣಜ್ಜಿ ಹಬ್ಬಕ್ಕೆ. ಅಮ್ಮ ಚೆನ್ನಾಗಿದ್ದೀನಮ್ಮ. ಎಲ್ಗೋತಪ್ಪಯ್ಯ? ಅಣ್ಣ ಏನು ಕಾಣಿಸ್ತಿಲ್ಲ. ಎಲ್ಗೋಗ್ಯಾರೆಲ್ಲನ? ಏ ಇಲ್ಲೇ ಇಲ್ಲನ. ನಿಮ್ಮ ಅಪ್ಪ ಎಲ್ಲ ಊರಕ್ ಹೋಗಿರ್ಬೇಕೇನೋ. ನಿಮ್ಮ ಅಣ್ಣಯ್ಯ ಆ ಎಮ್ಮೆನೋ ಎತ್ತ ಕಟ್ಟಕ್ ಬರ್ತೀನಿ ಅಂತ ಹೋದ. ಬಾರಮಣಿ, ಎಲ್ಲಿ ನಿನ್ ಗಂಡ್ ಬರ್ಲಿಲ್ವೇ? ಇಲ್ಲ ಕಣಮ್ಮ, ಅವ್ರಿಗೆ ರಜಾ ಇರ್ಲಿಲ್ಲ ಇವತ್ತು. ಅದಕ್ಕೇನೆ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ನಾನು ಬರ್ತೀನಿ, ನೀನು ಹೋಗು ಅಂತ ಬಸ್ಸಿಗೆ ಹಚ್ಚಿರು ನಾನು ಬಂದೆ. ಅಲ್ಲಲ್ಲೇ ಮುದ್ದು ಬಂಗಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳು ಹೊಸ ಬಟ್ಟೆ ಇಕ್ಕೊಂಡು. ಬಾರಮ್ಮ, ನನ್ನ ದೃಷ್ಟಿನೇ ತಾಗುತ್ತೆ ನಮ್ಮ ಅಮ್ಮನಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಎಲ್ ತಂದೆ ಅಮ್ಮಣಿ ಈ ವಂಗಿನ? ಚೆನ್ನಾಗಿ ಕಾಣಿಸ್ತಾ ಇದ್ದಾವಮ್ಮ. ಯಮ್ಮ, ನೀನು ಹೋದ್ಸರಿ ಬಂದಾಗ ಇವಳಿಗೆ ಯಾತನ ಬಟ್ಟೆನ ಯಾತನ ಕೊಡ್ಸು ಅಂತ ದುಡ್ಡು ಕೊಟ್ಟಿದ್ದಲ್ಲ, ಅವೇ ಇವು. ನೀನ್ ದುಡ್ಡು ಕೊಟ್ಟಿದ್ದಲ್ಲ ಅದೇ ದುಡ್ಡನ್ನ ತಂದಿರವೆ ಇವು. ಚೆನ್ನಾಗಿದಾವ? ಹ್ಞೂ ಕಣೆ ಅಮ್ಮಣಿ, ಬೋಲ್ ಚೆನ್ನಾಗಿದಾವೆ. ಈ ವಂಗಿ ಇಕ್ಕೊಂಡಂಗೆನೆ ಗೊಂಬೆ ಕಣಂಗ್ ಕಾಣ್ತಾ ಇದ್ದಾಳೆ ನನ್ನ ಮೊಮ್ಮಗಳು. ಅಜ್ಜಿ ದುಡ್ಡು ಕೊಡಜ್ಜಿ, ಇವಾಗ ನಾನು ಪಟಾಕಿ ಹೊಡಿತೀನಿ. ಹೋಗಿ ಅಲ್ಲಿ ಎಲ್ಲಾರು ಹುಡುಗರು ಹೊಡಿತಾ ಇದಾರೆ. ಲೇ ಮಂಜಾ, ನಾನು ಪಟಾಕಿನ ಒಂದು ಬಾಕ್ಸ್ ತಂದಿದ್ದೀನಿ, ತಕೊಂಡೋಗು. ಇವಳು ಪಿಂಕಿನೂ ಕರ್ಕೊಂಡೋಗಿ ಅಲ್ಲಿ ಹೊಡಿಯೋಗ್ರಿ. ಹೌದೇನತ್ತೆ, ಒಂದ್ ಬಾಕ್ಸ್ ಪಟಾಕಿ ತಂದಿದ್ಯಾ? ಕೊಡತ್ತೆ, ನಾನು ಹೋಗಿ ಹೊಡಿತೀನಿ. ತಾಳೋ ಮಂಜಾ, ಇವಳನ್ನು ಕರ್ಕೊಂಡೋಗಿ ಅಲ್ಲಿ ಬೈಲಾಗ ಹೊಡಿಯೋಗ್ರಿ, ತಕೊಂಡೋಗಿ. ಈ ಪಿಳ್ಳೆ ಬೇಡ ಕಣಮ್ಮ, ಇನ್ನು ಸಣ್ಣದು. ಆಮೇಲೆ ಯಾತನ ಕಣ್ಣಿಗೆ ಪಣ್ಣಿಗೆ ಸಿಡ್ಗಿಡ್ದಾತು ಕಿಡಿಪಡಿ. ಅಜ್ಜಿ ನಾನು ಹೋಗ್ತೀನಿ ಕಣಜ್ಜಿ, ನಾನು ದೂರ ನಿಂತ್ಕೊಂಡೇನೆ ಹೊಡಿತೀನಿ ಕಣಜ್ಜಿ ಪಟಾಕಿನ. ಸುರ್ಸುರ್ ಬತ್ತೀನು ಆಮೇಲೆ ಮಾತಾಪಿನ ಕಡ್ಡಿನು ನಾನು ಹಚ್ತೀನಿ ಕಣಜ್ಜಿ. ದೊಡ್ಡ ಹೊಚ್ಚಲ್ಲ, ನಾನು ಹೋಗ್ತೀನಿ. ಸರಿ ಅಮ್ಮ, ಹೋಗು ಹುಷಾರಾಗಿ. ದೂರ ನಿಂತ್ಕೊಂಡಿರು ಹಂಗ. ಆ ಹುಡುಗರೆಲ್ಲನ ದೊಡ್ಡ ದೊಡ್ಡ ಪಟಾಕಿ ಹೊಡಿತಿರ್ತಾರಲ್ಲಿ, ಹತ್ರಕ್ಕೆ ಹೋಗ್ಬೇಡ ನೀನು. ಲೇ ಮಂಜಾ, ನಿನ್ ಕೈ ಹಿಡ್ಕೊಂಡೇ ಇರ್ಬೇಕು ಅಮ್ಮನಿದ್ ಯಾವಾಗ್ಲೂನು. ಪಟಾಕಿ ಹೊಡೆಯತಕ್ಕೆ ಹತ್ರ ಕರ್ಕೊಂಡು ಹೋಗ್ಬೇಡ ಇವಳನ್ನ. ಅಲ್ಲೆಲ್ಲನ ದೂರನ ಕುಂಡ್ರಸು ಇವಳನ್ನ. ಆತು ಕಣಜ್ಜಿ, ಹತ್ರ ಕರ್ಕೊಂಡು ಹೋಗಲ್ಲ, ದೂರನೇನೆ ನಿಂತ್ಕಂತ ಹೇಳ್ತೀನಿ ಇವಳಿಗೆ. ನಾವು ಅಲ್ಲೆಲ್ಲ ಪಟಾಕಿ ಹೊಡಿತಿರ್ತೀನಿ, ಇವಳನ್ನ ದೂರ ನಿಲ್ಸಿರ್ತೀನಿ. ಬಾರೆ ಪಿಂಕಿ, ಹೋಗೋಣ. ಕೊಡಮ್ಮ, ನೀನ್ ಯಾಕಂಡೆ ಬ್ಯಾಗ? ನಾನೇ ತತ್ತಿರ್ಲಿಲ್ವೇ? ಬಾರ ಮಾಮಣಿ, ಅದೇನ್ ಬಾರ ಇಲ್ಲ ಏನಿಲ್ಲ. ಸುಸ್ತಾಗಿ ಬಂದಿದ್ಯಾ, ಬಸ್ನ ಬೇರೆ ಬಂದು ಸುಸ್ತಾಗಿರ್ತೀಯ. ಬಾ, ನಾನೇ ತಾಂಬತ್ತೀನಿ ಒಳಕ್ಕೆ. ಬಾ, ಒಳಕ್ ಹೋಗೋಣ, ನೀರ್ ಕುಡಿವಂತೆ. ಲೇ ಯಾರು ಹತ್ರಕ್ ಬರ್ಬೇಡ್ರಿ, ನಾನು ಆಟಂ ಬಾಂಬ್ ಬಿಡ್ತಾ ಇದೀನಿ. ಅದೇನಿಲ್ಲ, ಡಮ್ ಅಂತ ಸೌಂಡ್ ಬರುತ್ತೆ, ಕಿವಿ ಮುಚ್ಕೊಳ್ರಿ ಎಲ್ಲಾರುನು. ಪಿಂಕಿ, ನೀನ್ ಹಿಂದಕ್ಕೆ ಹೋಗಿ ಆಟಂ ಬಾಂಬ್ ಬಿತ್ತದಂತೆ ಅವನು ರಂಗ. ಅದು ಡಮ್ ಅಂತ ಸಖತ್ ಸೌಂಡ್ ಬರ್ತದು. ಹಿಂದೆ ನಿಂತ್ಕ ನೀನ್ ಎದ್ರಿಕೆ ಅಂತೀಯ. ಆಟಂ ಬಾಂಬ್ ಹಚ್ತಾ ಇದ್ದೀನಿ, ಎಲ್ಲಾರು ಕಿವಿ ಮುಚ್ಕೊಳ್ರಿ. ಲೋ ರಂಗ, ಅವಾಗಿಂದ ಹಚ್ತೀನಿ ಅಂತ ನಾ ಹಂಗೆ ನಿಂತ್ಕೊಂಡಿದ್ಯಲ್ಲೇ, ಹಚ್ಚಲ್ಲ ಜಾಲ್ ಜಾಲ್ದು. ಲೋ ರಂಗ, ಹಚ್ಕೊಂಡೈತೆ ಈಗ ಡಮ್ ಅಂಬುತ್ತೆ. ಲೋ ಮಂಜಾ, ಕೃಷ್ಣನ್ ಚಕ್ರ ಹಚ್ತೀಯ? ಹಚ್ಚು. ಹಚ್ಚಿದ್ಮೇಲೆ ನಾನ್ ಕಾಲಕ್ಕೆ ಒದಿತೀನಿ ಇದನ್ನ. ಯಾಕೆ ಹೇಳು, ನಾನ್ ಮೊದ್ಲು ಒದ್ಯೋದು, ನಾನು ಆದ್ಮೇಲೆ ಯಾರಾದ್ರೂ ಒದಿರಿ. ಆತು ಹಚ್ಚಲು ಮಂಜಾ, ನಾನು ಕಾಲಕ್ಕೆ ಒದಿತೀನಿ. ಕೃಷ್ಣನ್ ಚಕ್ರನ ಹಚ್ಚು ಜಲ್ದಿ. ರಾಣಿ, ನಿಂತಕ್ ಬಂತು ಕೃಷ್ಣನ್ ಚಕ್ರ. ನೀನ್ ಅಂತಕ್ ಬರಂಗ್ ಒದಿಯೇ, ಜೋರಾಗಿ ಒದಿ. ಲೋ ಮಂಜಾ, ಒದ್ಯಲ್ಲ ಜಲ್ದು, ಕೆಡ್ತೈತೆ ಒದ್ಯೋ. ನಂತಕ್ ಬರಂಗ್ ಒದ್ಯಲ್ಲ ಜಲ್ದು. ಹೋಗಲೇ ಮಂಜಾ, ನೀನ್ ಜಲ್ದು ಒದ್ಯಲ್ಲ ಅಂದ್ರೆ ಒದಿಲೇ ಇಲ್ಲ ನೋಡು, ಅದಾಲೆ ಉರ್ದು ಆತು. ಬಿಡು, ಇವಾಗ ಇನ್ನೊಂದಿದ್ರೆ ಹಚ್ಚು. ಲೋ ಮಂಜಾ, ನಾನು ಒಂದ್ ಹಚ್ಚಿನಿ ಕಣೋ, ಸುರ್ಸುರ್ ಬತ್ತಿನ. ಪಿಂಕಿ, ನಿನ್ಗೆ ಹಚ್ಚಕ್ ಬರುತ್ತೇನೆ? ಹಚ್ಚಕ್ ಬರಂಗಿದ್ರೆ ಹಚ್ಚು. ಆಮೇಲೆ ಹಚ್ಚಕ್ ಬರ್ದಿದ್ರು ಹಚ್ಚಕ್ ಹೋಗಿ ಆಮೇಲೆ ಯಾತನ ಗಾಯ ಪಾಯ ಮಾಡ್ಕೊಂಡಿಯ ಅಜ್ಜಿ, ನನ್ನ ಒಯ್ಯುತ್ತೆ ತಿರ್ಗ. ಲೇ ನಾನು ಹಚ್ತೀನಿ ಕಣ, ಸುರ್ಸುರ್ ಬತ್ತಿ ಹಚ್ತೀನಿ ನಾನು. ಕೃಷ್ಣನ್ ಚಕ್ರನು ಆಟಂ ಬಾಂಬು ಯಾತು ಹಚ್ಚಕ್ ಬರಲ್ಲ ನನ್ಗೆ. ನಾನು ಸುರ್ಸುರ್ ಬತ್ತಿ ಹಚ್ತೀನಿ ಕಣ. ಸರಿ ತಕೊಂಬ, ಹಚ್ಚಿವಂತೆ ಸುರ್ಸುರ್ ಬತ್ತಿನಿ. ಪಿಂಕಿ, ಹಚ್ಚಿ ಜಲ್ದಿ ಓಡ್ಬಾ ಈ ಕಡಿಕೆ. ಆಮೇಲೆ ಏನಿಲ್ಲ, ಸುರ್ಸುರ್ ಬತ್ತಿ ಕಣ್ಣಿಗೆ ಹೊಡೆದ್ಬಿಡುತ್ತೆ. ಜಲ್ದಿ ಬಾ ಹಚ್ಚಿ. ಪಿಂಕಿ ಬಾರೆ, ಹತ್ಕೊಂತು ಜಲ್ದಿ ಬಾ. ಅಯ್ಯ ನೋಡ್ರು, ಸುರ್ಸುರ್ ಬತ್ತಿ ಎಷ್ಟು ಮ್ಯಾಕನ ಹೋಗ್ತಾ ಐತೆ, ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಐತೆ. ಲೇ ಹುಡುಗರ, ಪಟಾಕಿ ಹೊಡೆದಿದ್ದಾಗಿದ್ರೆ ಬರ್ರ ಮಂತಕ್ಕೆ ಹೋಗೋಣ, ಉಂಡು ಬರೀರಂತೆ.
ಅಜ್ಜಿ ಅಜ್ಜಿ ಇರಜ್ಜಿ, ಇನ್ನೊಂದೆರಡು ಹಚ್ಚಿ ಬತ್ತೀವಿ, ಆಮೇಲೆ ನೀನು ಹೋಗಜ್ಜಿ, ಬತ್ತೀವಿ ನಾವು. ಏಯ್ ಪಾಪ ಬರ್ರಿ ಮಂತಕ್ಕೆ ಉಂಡ್ ಬಂದು ಆಮೇಲೆ ರಾತ್ರಿ ಕೋಸ್ಟ್ ಹಚ್ಚಿರಂತೆ. ಇವಾಗ್ಲೇ ಎಲ್ಲ ಖಾಲಿ ಮಾಡ್ಬೇಡ್ರಿ. ರಾತ್ರಿ ಹೊತ್ನಾಗ ಹಚ್ಚಿರೆ ಚೆನ್ನಾಗಿರು ತಿನ್ನನ. ಹಂಗೆ ಇಕ್ಕೇಳ್ರಿ ಒಂದೆರಡ. ಐದವೆ ಹೇಳಜ್ಜಿ, ಮಸ್ತಾಗ ಇದಾವೆ. ಈ ಬಾಕ್ಸ್ನಾಗಿನ ಯೋಸಂದ ಇದಾವೆ. ಇನ್ನೊಂದೆರಡು ಹಚ್ಚಿ ಆಮೇಲೆ ರಾತ್ರಿ ಕಚ್ತೀನಿ ಕಣಜ್ಜಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮನೆ ಹುಡುಗರೆಲ್ಲ ಹೆಂಗ್ ಪಟಾಕಿ ಹೊಡಿತಾ ಇದಾರೆ ಅಂತಾನ. ದೀಪಾವಳಿ ಹಬ್ಬಕ್ಕಂತಾನ ಪಟಾಕಿ ಹೊಡಿತಾ ಇದಾರೆ. ಈ ದೀಪಾವಳಿ ಹಬ್ಬ ಬಂದ್ರೆ ಹುಡುಗರಿಗೆ ಪಟಾಕಿ ಹೊಡೆಯೋದೇ ದೊಡ್ಡ ಖುಷಿ. ನಾವು ಸಣ್ಣ ಹುಡುಗರಿದ್ದಾಗ ಹೊಡಿತಿದ್ವಿ. ಇವಾಗ ಏನು ಹೊಡಿಯಕ್ ಹೋಗಲ್ಲ. ಮನೆ ಮುಂದೆ ಒಂದಿಷ್ಟ ದೀಪ ಹಚ್ಚಿಕ್ತಿವಿ. ನಮ್ಮ ಹುಡುಗರೇನೆ ಮನೆ ಮುಂದೆ ಸುರ್ಸುರ್ ಬತ್ತಿ ಆಮೇಲೆ ಮಾತಾಪಿನ ಕಡ್ಡಿ ಅವು ಇವು ಹಚ್ತಾರ ಅಷ್ಟೇನೆ. ನಮ್ಮ ಎಲ್ಲ ಶಿರಾಹಳ್ಳಿ ಕಟ್ಟೆ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕನ್ನು ತರಲಿ, ಕತ್ತಲನ್ನ ದೂರ ಮಾಡಲಿ ಅಂತೇಳಿ ನಾವು ಈ ಮೂಲಕ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಅಜ್ಜಿ ಅಜ್ಜಿ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ಬೇಡ ಕಣಜ್ಜಿ. ದೀಪಾವಳಿಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು ಹಾಡು ಹೇಳಜ್ಜಿ. ಹೌದು ಕಣಜ್ಜಿ, ಹೇಳಜ್ಜಿ ಹಾಡು. ನೀನ್ ತುಂಬಾ ಚೆನ್ನಾಗಿ ಹೇಳ್ತೀಯ ಹಾಡು, ಹೇಳಜ್ಜಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚುವ, ಮನಸ್ಸಿನಿಂದ ಮನಸ್ಸನ್ನು ನೋಡಬೇಕು ಮಾನವ, ಮೇಲು ಕೀಳು ಭೇದ ಹೋಗಲು. ದ್ವೇಷವಿಲ್ಲ ಬೆಂಕಿಗೆ, ಭೇದವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚುತ್ತಾ.